ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಹ್ಯಾವ್ ಪ್ರೊಡ್ಯೂಸ್ ಟಗರುಪಲ್ಯ, ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು JC ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇ ಡೆವಿಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅದು ಬಿಟ್ಟರೆ ನನ್ನ ಪ್ರೊಡಕ್ಷನ್ದು ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ. ಬಟ್ ಆ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವಾ. ನಾನು ಏನು ಮಾಡ್ತಾ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಸ್ಪೀಕಿಂಗ್. ಆ್ಯಕ್ಟ್ರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು. ಮಹೇಶ್ ಬಾಬು ಅವರು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗರ್ ಅವರು ಮಾತಾಡಿದರು. ಬೇರೆ ಬೇರೆ ಹಿಂಗೆ AMB ಸಿನಿಮಾಸ್ ಬಂದಾಗ ನಾನು ಅವ್ರುಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ ಅಂತ. ಈಗ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು. ನಾನು ಹೇಳಿರೋದಲ್ಲ ಅದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಭಾಳ ಜನ ಹೇಳಿದ್ದಾರೆ, ಆಯಿತಾ. ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ. ನಾನು ಹ್ಯೂಮನ್ ಆಗೇ ಮಾತಾಡಿರ್ತೀನಿ, ಆಯಿತಾ. ನಾನು ನಿರಂಕುಶ ಮತಿಗಳಾಗಿನ್ನೋದನ್ನು ನಾನು ಹೆಡ್ ಬುಷ್ ಟೈಮಲ್ಲಿ ಅದು ಕುವೆಂಪು ಅವ್ರು ಹೇಳಿರೋದನ್ನು ಓಪನ್ ಏರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ. ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊಳ್ಳಿ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್? ಹೇಳ್ತಿರೋದು ಐಡಿಯಾಲಜಿ ಅದಕ್ಕೂ ಇದಕ್ಕೂ ಅಲ್ಲ. ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನೇ ಹೇಳಿದ್ದೀನಿ ಬಿಟ್ಟರೆ, ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಬಿಟ್ಟರೆ, ಇನ್ನೇನು ಹೇಳಿದ್ದೀನಿ ಅಥವಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದು ಹೆಂಗೆ ಅದು ಅಂತ. ಕಲಾವಿದರು ಬರೀ ಸಿನಿಮಾಗಷ್ಟೇ ಸೀಮಿತ ಅನ್ನೋ ಥರ ಆಗುತ್ತಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಮಾತಾಡಿದಾಗ ಇದೆಲ್ಲ ಬೇಕು ಅಂತ ಕಮೆಂಟ್ಗಳಾಗ್ತಾರೆ. ಸೊ ಕಲಾವಿದರು ಜಾಸ್ತಿ ಸಿನಿಮಾ ಅಷ್ಟಕ್ಕೆ ಸೀಮಿತನ ಅದು ಆಚೆಗೆ ಇದೆಯಾ ಅಲ್ವಾ ಅಂತ. ಯಾಕಂದರೆ ಒಂದಷ್ಟು ಕಮೆಂಟ್ಸ್ಗಳನ್ನ ಆಗ್ತಾರೆ, ಜಾಲಿ ಅವ್ರಿಗೆ ಯಾಕೆ ಬೇಕು ಇದನ್ನ ಯಾಕೆ ಮಾತಾಡ್ತಾರೆ ಅನ್ನೋದು. ಅಲ್ಲ, ಎಲ್ಲರೂ ಮಾತಾಡಬೇಕಲ್ವಾ. ಐ ಥಿಂಕ್ ಈಗ ನೀವು ಮಾತಾಡ್ತೀರಲ್ಲ, ಅದು ನಿಮ್ಮ ಕೆಲಸ, ನೀವು ಮಾತಾಡ್ತೀರಾ. ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗ ಕೂತ್ಕೊಂಡು ಇಡೀ ನಮ್ಮ ಫ್ರೆಂಡ್ ಸರ್ಕಲ್ಲೆಲ್ಲ ಕೂತ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ಸಿನಿಮಾದವ್ರು ಇರ್ತಾರೆ, ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ. ಹೇಳ್ತಿರೋದು ನೀವು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಂದ ಹಿಡಿದು ದೇಶದ ಪಾಲಿಟಿಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾರೆ, ಎಲ್ಲದನ್ನು ಚರ್ಚೆ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನಿಗೆ ಬರೋಷ್ಟು ಅಥವಾ ಹೀಗೆ ಸ್ಟ್ರೈಟಾಗಿ ಹೇಳೋಷ್ಟು ಬುದ್ಧಿವಂತ ಅಂತೂ ನಾನಲ್ಲ. ನಮಗೇನಂದ್ರೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸುತ್ತೆ ಕೆಲವೊಂದು ಕಡೆ, ಅದನ್ನು ಹೇಳಬೇಕು ಅನಿಸುತ್ತೆ, ಹೇಳ್ತೀನಿ. ಕೊನೆಗೆ ಅದನ್ನು ಈ ಒಂದು ವರ್ಷದಿಂದ ಏನೂ ಬೇಡಪ್ಪ, ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನನ್ನ ಪಾಡಿಗೆ ನಾನಿದ್ದೆ. ನಾನು ಎಲ್ಲಾದರೂ ಏನಾದ್ರು ಮಾತಾಡ್ತಾ ಇದ್ದ, ಇಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ನಂದು ಏನೋ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಪ್ರೊಡಕ್ಷನ್ದು ಏನೋ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಾತಾಡೋಕ್ಕೇನು ಇಲ್ಲ ಅಂತಲೇ ಹೇಳಿದ್ದೀನಿ. ನೀವೆಲ್ಲ ಕೇಳಿದಾಗ ಫೋನ್ ಮಾಡಿದಾಗ್ಲೂ ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಇರಿ ಅಂತ. ಬಟ್ ನಾನು ಊಟ ಮಾಡಿದ್ದೂ ಮಾತಾಡ್ತಾ ಇದೆ ಅಂತ ಅಂದಾಗ ಐ ಥಿಂಕ್ ದಟ್ಸ್ ಓಕೆ. ಕೆಲವೊಂದನ್ನು ಅನಿಸಿದ್ದನ್ನು ಹೇಳೋವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ, ಅದು ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ. ಸ್ವತಂತ್ರ, ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತ ಅಲ್ಲ, ಯಾರು ಸ್ವತಂತ್ರ ಕೈ ಹಾಕಿದ್ರೂ ದಟ್ ವಿಲ್ ಬಿ ಎ ಪ್ರಾಬ್ಲಮ್. ಅದು ಬೇಸಿಕ್ ರೈಟ್ ಅವ್ರದ್ದು. ಸೊ ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ನೀನು ಇದೇ ತಿನ್ನಬೇಕು, ನೀನು ಇದೇ ಮಾಡಬೇಕು, ನೀನು ಇದೇ ಬಟ್ಟೆ ಹಾಕಬೇಕು, ನೀನು ಹಿಂಗೆ ಇರಬೇಕು ಅಂತ, ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದು.
ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ, ಅದು ಕ್ರಿಯೇಟಿವ್ ಫ್ರೀಡಮ್ ಇರಲಿ ಅಥವಾ ಊಟ ಇರಲಿ ಇನ್ನೊಂದು ಮತ್ತೊಂದು, ಐ ಥಿಂಕ್ ಅದ್ರ ರುಚಿ ಬಹಳ ದೊಡ್ಡದು ಯಾವಾಗ. ಸರ್ ಈಗ ತಿರುಮಲದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾರೆ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ತಂದೆ ತಾಯಿಗೆ ಅವ್ರಿಗೆ? ಇಲ್ಲ ಅವ್ರಿಗೆ ಅಂದರೆ ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇವೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ, ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ, ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಒಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು ನೀವು ತುಂಬ ದೊಡ್ಡವರಿಂದ ಹಿಡಿದು ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಯಾರು ಹೆಂಗೆ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲ ಆದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 100 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ವಿ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಹಿಂಗೆ ಬರೋದು ಹಿಂಗೆ ಪೋಸ್ಟ್, ಅವ್ರಿಗೆ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋಷ್ಟರಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಇನ್ನು ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗಿಯೋದು ಯಾರಿಗೂ ಆ ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾ ಇಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡವರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಲಿಸಿದ್ದೀವಲ್ವಾ. ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮ್ಗೇನು ಆಗ್ತಾಯಿದೆ, ಏನು ಆಗ್ತಾಯಿಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಆ ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಹೆದರ್ಕೋಬೇಕಲ್ವಾ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಹಿಂಗೆ ಕ್ರೈಮ್ ಮಾಡಿದವರಿಂದ ಅದು ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅದು ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾ, ಭಾಳ ಇನ್ನೋಸೆಂಟ್ ಅಲ್ವ ಮಕ್ಕಳೆಲ್ಲ. ಈ ಕಾಸ್ಟು ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಆ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕೂತ್ಕೊಂಡೇನೋ ಹೇಳೋದು ಬಹಳ ಈಸಿ, ಹಂಗಿಲ್ಲಲ್ಲ ಅದು. ನಿಮಗೊಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ ಅದು ಈಗ ತಿನ್ನೋದು ಪ್ರತಿಯೊಬ್ಬರ ಹಕ್ಕ ಆಗುತ್ತೆ. ನಿಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಅಂಡ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಬಿಫೋರ್ ದಟ್ ಐ ವಾಂಟ್ ಒನ್ ಕ್ಲಾರಿಫಿಕೇಶನ್. ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರವನ್ನ ಮಾಡ್ಕೊಂಡು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಳ್ವಾಶಲ್ಲಿ ಕರಡಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತರಷ್ಟೇ ಅಲ್ಲ ಬೇರೆ ಯಾವ ಧರ್ಮದವರು ತಿಂದ್ರು ಕೂಡ ನಾನ್ ವೆಜ್ ನ, ದಟ್ ಈಸ್ ವೆರಿ ರಾಂಗ್. ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರ ಇಲ್ವಾ? ಬಿಕಾಸ್ ಮದುವೆ ಸಂದರ್ಭದಲ್ಲಿ ಅದನ್ನ ವಧು ವರ ಇಬ್ಬರಿಗೂ ಕೂಡ ಹಾಕ್ತಾರೆ. ವಧುವರೆಗೂ ಅದನ್ನ ತೆಗೆಯೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ದಾನಿ ಧನಂಜಯ ಅವರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಈಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಕಿಲ್ಲ ಅಂದ್ರೆ ಅದನ್ನ ತಪ್ಪಿಲ್ಲ. ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ? ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕೋತಾರೆ. ಅದು ಇಲ್ಲ ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ? ಇವಾಗ ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇನೆ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ, ಆಯಿತಾ? ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು. ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಬೇರೆ ಹೆಸರಲ್ಲಿ ನಮ್ಮನ್ನು ಕಟ್ ಹಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ.
ಅದೆಲ್ಲದು ಅವ್ರವ್ರ ಪರ್ಸ್ನಲ್ ಚಾಯ್ಸು. ಆ್ಯಂಡ್ ಐ ಡೋಂಟ್ ನೋ ಅಂದರೆ ಇನ್ನೊಂದಿಷ್ಟು ಇದೆ. ಅಂದರೆ ವಚನಗಳು ಹೇಳ್ತೀರಾ ನೀವು, ಅದು ಹೆಂಗೆ ನಾನ್ ವೆಜ್ ತಿಂತೀರಾ ಅಂತಲೂ ಈಗ ಮೊನ್ನೆ ಉಮಾಶ್ರೀಯಮ್ಮನೂ ಕೇಳಿದ್ದಾರೆ, ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ. ಅದಕ್ಕೆ ಉಮಾಶ್ರೀಯಮ್ಮ ಭಾಳ ಚೆನ್ನಾಗಿ ಆನ್ಸರ್, ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ, ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದವನು, ನಾನು ವಚನಗಳನ್ನ ಹೇಳ್ತೀನಿ, ಬಸವ ತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಹಂಗಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣನ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದಾರಲ್ವ ಅವರು ಅಂತಲ್ಲ. ಈಗ ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದ್ದೀವಲ್ಲ, ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿರೋದು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ ಖುಷಿಯಾಗಿ ಅಂತಲೇ ಹೇಳಿರೋದು. ಯಾರು ಏನು ನೀವು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳಿದವ್ರನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ನಾವೇನೇನು ಮಾಡ್ಬೇಕು ಮಾಡ್ತಾ ಇದೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.